ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 3ನೇ ಟೆಸ್ಟ್ ಪಂದ್ಯ ಈಗ ಶುರುವಾಗಿದೆ. ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಿರುವಂತಹ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಸದ್ಯಕ್ಕೆ ಬ್ಯಾಟ್ ಮಾಡ್ತಿರುವಂತಹ ಆಸ್ಟ್ರೇಲಿಯಾ 77 ರನ್ಗಳಿಗೆ ಒಂದು ವಿಕೆಟ್ ಅನ್ನ ಪಡ್ಕೊಂಡಿದೆ. ಈ ಒಂದು ವಿಕೆಟ್ ಡೇವಿಡ್ ವಾರ್ನರ್ ಅವರದು ಆಗಿದೆ. ಈ ಒಂದು ವಿಕೆಟ್ ರವೀಂದ್ರ ಜಡೇಜಾ ಅವರಿಗೆ ಸಿಕ್ಕಿರುವಂತದ್ದು. ಮತ್ತೆ ಟೀಮ್ ಇಂಡಿಯಾದ ಪ್ಲೇಯರ್ ಗಳ ಒಂದು ಚೇಂಜಸ್ ಅನ್ನ ನೋಡಿದ್ರೆ ನಮ್ಮ ಭಾರತ ತಂಡದಲ್ಲಿ ಮುರಳಿ ವಿಜಯ್ ಅವರನ್ನ ಒಳಗಡೆ ಸೇರಿಸಿಕೊಳ್ಳಲಾಗಿದೆ. ಅದು ಅಭಿನವ್ ಮುಕುಂದ್ ಅವರ ಜಾಗಕ್ಕೆ ಮುರಳಿ ವಿಜಯ್ ಅವರನ್ನ ಸೇರಿಸಿಕೊಳ್ಳಲಾಗಿದೆ. ಮತ್ತು ಆಸ್ಟ್ರೇಲಿಯಾ ಪರ ಪ್ಯಾಟ್ರಿಕ್ ಕಮಿನ್ಸ್ ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಅವರನ್ನ ತಂಡದ 11ರಲ್ಲಿ ಆಡಿಸಲಾಗ್ತಾ ಇದೆ. ಸದ್ಯ ಒಳ್ಳೆ ಓಪನಿಂಗ್ ಅನ್ನ ಪಡ್ಕೊಂತಿರುವಂತಹ ಆಸ್ಟ್ರೇಲಿಯಾ ದಿನದಂತ್ಯಕ್ಕೆ ಎಷ್ಟು ಮೊತ್ತಕ್ಕೆ ಭಾರತ ಈ ಒಂದು ತಂಡವನ್ನ ಕಟ್ಟಿ ಹಾಕುತ್ತೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ನಿಮ್ಗೇನನ್ಸುತ್ತೆ ಈ ಒಂದು ದಿನದಂತ್ಯಕ್ಕೆ ಆಸ್ಟ್ರೇಲಿಯಾ ತಂಡವನ್ನ ಎಷ್ಟು ರನ್ಗಳಿಗೆ ಕಟ್ಟಾಕುತ್ತೆ ಭಾರತ? ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.